ಕರ್ನಾಟಕ ಸರ್ಕಾರ, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹೈಕಾಡಿಯ 64ನೇ ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವ ತಮಗೆಲ್ಲರಿಗೂ ಬೆಳಗಿನ ಶುಭೋದಯ ಸಲ್ಲಿಸುತ್ತಿರುವ ನಾನು ಸುರೇಶ್ ಕುಲಾಲ್ವಿ, ಇಂಗ್ಲಿಷ್ ಜಿಪಿಟಿ ಶಿಕ್ಷಕರು ಹಾಗೂ ಕಿರಣ್ ಬಿಬಿ ಜಿಪಿಟಿ ಸಮಾಜ ವಿಜ್ಞಾನ ಶಿಕ್ಷಕರು. ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಬಗು ಎಂಬ ಮಾತಿನಂತೆ 64ನೇ ವಾರ್ಷಿಕೋತ್ಸವವನ್ನು ಧ್ವಜಾರೋಹಣ ಮೂಲಕ ಉದ್ಘಾಟಿಸಬೇಕೆಂದು ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತಾ ಇವರಿಗೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಿದ್ದೇನೆ ಅಂತ ಸಂಜೀವ್ ನಾಯ್ಕ ಹೈಕಡಿ ಇವರಿಗೆ ಪ್ರೀತಿಯ ಸ್ವಾಗತ ಹೇಳ್ತಿದ್ದೇನೆ. ಹಾಗೆ ನಮ್ಮ ಪ್ರೌಢಶಾಲೆ SMC ಸಮಿತಾ ಹೆಬ್ಬಾರ್ ಅವರು ಈ ಕಾರ್ಯಕ್ರಮ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರು ನಮ್ಮ ಜೊತೆ ಇರಬೇಕಿತ್ತು, ಆರತಿ ಸಮೀರಾ ಬಾನು ಅವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ನಮ್ಮ ಈ ಪಂಚಾಯತ್ ಇನ್ನೊಬ್ಬ ಪ್ರತಿನಿಧಿಯಾದಂತಹ ವಿಜಯಲಕ್ಷ್ಮಿ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ, ಅವರಿಗೆ ಪ್ರೀತಿಯ ಸ್ವಾಗತ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಆಳ್ವೇರ್ ಸಂಘದ ಸದಸ್ಯರು ಮತ್ತು ಅಧ್ಯಕ್ಷರಿಗೆ, ಹಾಗೆ ನಮ್ಮ ಶಾಲಾ ಮುಖ್ಯಮಂತ್ರಿಗಳು ನಾನು ಬಿಟ್ಟು ಹೋದೆ, ಅವರಿಗೆ ಪ್ರೀತಿಯ ಸ್ವಾಗತ ಹೇಳ್ತಿದ್ದೇನೆ. ಹಾಗೆ SMC ಉಪಾಧ್ಯಕ್ಷ ಅಂತ ಪ್ರತಿಭಾ ಅವರು ಈ ಕಾರ್ಯಕ್ರಮದಲ್ಲಿದ್ದಾರೆ. ನಾನು ಹೇಳಿದ್ದೇನೆ ಎಲ್ಲ SMC ಅಧ್ಯಕ್ಷ ಉಪಾಧ್ಯಕ್ಷ ಅಂತ ಹೇಳಿದ್ದೇನೆ. ಮತ್ತೊಮ್ಮೆ ಪ್ರತಿಭಾ ಅವರಿಗೆ ಪ್ರೀತಿಯ ಸ್ವಾಗತ ಹೇಳಿದ್ದಾರೆ. ಬರಬೇಕು. ಶ್ರೀಮತಿ ಸೌಮ್ಯ ಸುವರ್ಣ ಮೇಡಮ್, ಜಿಪಿಟಿ ಇಂಗ್ಲಿಷ್ ಸಹ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚಡ, ಇವರಿಗೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದಂತಹ ಶುಭವತಿ ಮೇಡಮ್ ಅವರು ಪುಷ್ಪವನ್ನು ಕೊಟ್ಟು ಸ್ವಾಗತ ಕೊಡ್ಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ವಹಿಸಿಕೊಳ್ಳುತ್ತಾ ಪುಷ್ಪವನ್ನ ನೀಡಿ ಸ್ವಾಗತಿಸಿ ಅಂತ ಹೇಳಿ ಹಳೆ ವಿದ್ಯಾರ್ಥಿ ಸುಶಾಂತ್ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಳಿಯಾರಗೋಳಿ ಗ್ರಾಮದಲ್ಲಿ ಶ್ರೀಮತಿ ನಳಿನಿ ಮತ್ತು ಶ್ರೀ ಶಿವಣ್ಣ ಅಂಚನ್ ನಿವೃತ್ತ ಹೈಸ್ಕೂಲ್ ಅಧ್ಯಾಪಕರು ಇವರ ತೃತೀಯ ಪುತ್ರಿಯಾಗಿ ದಿನಾಂಕ 19/6/1985 ಜನಿಸಿದ್ದೀರಿ. ತಾವು ತಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ದಂಡತೀರ್ಥ ಹಿರಿಯ ಪ್ರಾಥಮಿಕ ಶಾಲೆ ಕಾಪು, ಪ್ರೌಢ ಶಿಕ್ಷಣವನ್ನು ಮಹಾದೇವಿ ಪ್ರೌಢಶಾಲೆ ಕಾಪು, ಪದವಿ ಪೂರ್ವ ಶಿಕ್ಷಣವನ್ನು
ದಂಡತೀರ್ಥ ಪದವಿ ಪೂರ್ವ ಕಾಲೇಜು ಕಾಪು. ಪದವಿ ಶಿಕ್ಷಣವನ್ನು ಸೈಂಟ್ ಮೇರೀಸ್ ಪ್ರಥಮ ದರ್ಜೆ 2016ರಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹಾಯ್ಕಾಡಿ ಬ್ರಹ್ಮಾವರ ವಲಯದ ನಮ್ಮ ಸಂಸ್ಥೆಗೆ ಇಂಗ್ಲಿಷ್ ಭಾಷಾ ಪದವೀಧರ ಸಹಶಿಕ್ಷಕಿಯಾಗಿ ಸೇವೆಗೆ ಸೇರ್ಪಡೆಗೊಂಡು ಸುಮಾರು 10 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದೀರಿ. ದಿನಾಂಕ 12/12/2025ರಂದು ನಮ್ಮ ಸಂಸ್ಥೆಯಿಂದ ವರ್ಗಾವಣೆಗೊಂಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚಡ, ಕಟಪಾಡಿ, ಉಡುಪಿ ಜಿಲ್ಲೆ ಇಲ್ಲಿಗೆ ಸೇವೆಗೆ ಸೇರಿರುತ್ತೀರಿ. ಅಂತೇಳಿ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಒಂದು ಚಪ್ಪಾಳಿಯ ಮೂಲಕ ಅವರನ್ನ ಸನ್ಮಾನಿಸೋಣ. ಎಲ್ಲ ಶಿಕ್ಷಕರೊಂದವರು ಕೂಡಿಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಗಳ ಸೇವೆ ಸಲ್ಲಿಸಿರುವಂತಹ ಶ್ರೀಮತಿ ಸೌಮ್ಯ ಸುವರ್ಣ ಅವರಿಗೆ ಶಾಲಾ ಶಿಕ್ಷಕರ ವತಿಯಿಂದ ಖುಷಿ ಆಯ್ತು. SDMC ಬಳಗ, ಹಳೆ ವಿದ್ಯಾರ್ಥಿಗಳು, ವಿದ್ಯಾಭಿಮಾನಿಗಳು ಹಾಗೂ ನಮ್ಮ ಶಾಲಾ ಶಿಕ್ಷಕ ವೃಂದದವರಿಗೆ ಧನ್ಯವಾದಗಳನ್ನು ಸಲ್ಲಿಸಿಕೊಳ್ಳುತ್ತಾ, ನಿಮ್ಮ ಮುಂದಿನ ಸೇವೆಯು ನೀವು ಬಯಸಿದ ತಾಲೂಕಿನಲ್ಲಿ ಹರ್ಷದಾಯಕವಾಗಿ ಇರಲಿ ಎಂದು ಎಲ್ಲರ ಪರವಾಗಿ ಹಾರೈಸುತ್ತಾ, ಈ ಒಂದು ಸಂದರ್ಭದಲ್ಲಿ ಶ್ರೀಮತಿ ಸೌಮ್ಯ ಎಸ್ ಸುವರ್ಣ GPT ಆಂಗ್ಲ ಭಾಷಾ ಶಿಕ್ಷಕರು ನಮ್ಮ ಶಾಲೆಯ ಉಪಯೋಗಕ್ಕಾಗಿ 10,000 ರೂಪಾಯಿ ದತ್ತಿ ನಿಧಿಯನ್ನು ಕೊಡುಗೆಯಾಗಿ ಶಾಲೆಗೆ ದೇಣಿಗೆಯನ್ನು ಕೊಡುತ್ತಿದ್ದಾರೆ. ಈ ಒಂದು 10,000 ರೂಪಾಯಿ ದತ್ತಿ ನಿಧಿಯನ್ನು ನಮ್ಮ ಶಾಲಾ ಮುಖ್ಯ ಶಿಕ್ಷಕರಿಗೆ ಹಸ್ತಾಂತರಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ವೇದಿಕೆಯಲ್ಲಿ ಉಪಸ್ಥಿತ ಹಾಗೂ ಎಲ್ಲ ಪೋಷಕರಿಗೂ ನೆರೆದಿರುವ ಸರ್ವರಿಗೂ 64ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸುತ್ತಿದ್ದೇನೆ. ನನ್ನನ್ನು ಈ ಸಂದರ್ಭದಲ್ಲಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಸನ್ಮಾನಿಸಿದಂತಹ ಎಲ್ಲ ಶಿಕ್ಷಕ ವೃಂದದವರಿಗೂ, ಹಳೆ ವಿದ್ಯಾರ್ಥಿ ಸಂಘದವರಿಗೂ, SDMC ಅಧ್ಯಕ್ಷರು, ಸದಸ್ಯರಿಗೂ ಎಲ್ಲರಿಗೂ ನನ್ನ ಅನಂತ ಧನ್ಯವಾದಗಳು. ನಾನು ಪ್ರಸ್ತುತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚಡ, ಉಡುಪಿ ವಲಯ
ಇಲ್ಲಿಗೆ 9.5 ವರ್ಷಗಳು ಎಂಬುದು ನನಗೆ ಬಹಳ 9.5 ದಿನದ ಹಾಗೆ ಕಳೆದು ಹೋಯಿತು. ಇದಕ್ಕೆಲ್ಲ ಕಾರಣ ಇಲ್ಲಿಯ ಶಿಕ್ಷಕ ವೃಂದದವರ ಸಹಕಾರ, ಊರಿನವರ ಸಹಕಾರ ಎಂದರೆ ತಪ್ಪಾಗಲಾರದು. ಆದರೂ ನನಗೆ ವರ್ಗಾವಣೆ ಎಂಬುದು ಒಂದು ಅನಿವಾರ್ಯವಾದಂತಹ ವಿಷಯವಾಗಿತ್ತು. ಯಾಕಂದರೆ ನಾನು ಸುದೀರ್ಘ ಪ್ರಯಾಣ ಮಾಡಿ ಇಲ್ಲಿಗೆ ಈ ಶಾಲೆಗೆ ದಿನಾನು ಬರಬೇಕಾಗ್ತಾ ಇತ್ತು. ನಾನು ಈ ಶಾಲೆಯನ್ನು ಆಯ್ಕೆ ಮಾಡಿಕೊಳ್ಳುವಾಗ ನಮಗೆ ಕೌನ್ಸಿಲಿಂಗ್ ಅಂದರೆ ಸ್ಥಳವನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲಿ ಇದ್ದದ್ದು 2 ಆಪ್ಷನ್, ಒಂದು ಹೈಕಾಡಿ, ಮತ್ತೊಂದು ನುಕ್ಕೂರು ಶಾಲೆಯಾಗಿತ್ತು. ಹಾಗಾಗಿ ನಾನು ಹೈಕಾಡಿ ಶಾಲೆಯನ್ನು ಆಯ್ಕೆ ಮಾಡಿಕೊಂಡೆ. ಇಲ್ಲಿ ಎಲ್ಲವೂ ದೊರೆತಿದೆ. ಇಲ್ಲಿಯ ಶಿಕ್ಷಕ ವೃಂದದವರ ಬಗ್ಗೆ ಹೇಳುವುದಾದರೆ ಎಲ್ಲರೂ ಉತ್ತಮ ರೀತಿಯ ಒಂದು ಶಿಕ್ಷಣವನ್ನು ಈ ಶಾಲೆಗೆ ನೀಡುತ್ತಾ ಇದ್ದಾರೆ. ಶ್ರೀ ರವಿರಾಜ್ ಸರ್ ಮುಖ್ಯೋಪಾಧ್ಯಾಯರು, ಇವರ ಮಾರ್ಗದರ್ಶನದಲ್ಲಿ ಈ ಶಾಲೆಯು ಬಹಳ ಉತ್ತಮ ರೀತಿಯಲ್ಲಿ ನಡೆಯುತ್ತಿದೆ. ಎಲ್ಲ ಶಿಕ್ಷಕ ವೃಂದದವರು ಅತಿ ನೀಡುತ್ತಾ ಇದ್ದಾರೆ. ನನಗೆ ಈ ಶಾಲೆಯ ಈ ಹೈಕಾಡಿ ಪರಿಸರವು ಈ 10 ವರ್ಷದಲ್ಲಿ ನನ್ನದೇ ಊರು ಎಂಬಂತೆ ಅನಿಸಿ ಹೋಗಿದೆ. ಆದರೂ ಕೂಡ ನಮಗೆ ಸಿಕ್ಕಂಥ ಅವಕಾಶವನ್ನು ನಾವು ಬಳಸಬೇಕಂತೆ ನಾನು 9 ವರ್ಗಾವಣೆಗೆ ಅರ್ಜಿಯನ್ನು ಸಲ್ಲಿಸ್ತಾನೇ ಇದ್ದೆ. ಆದರೆ ನನಗೆ ಅವಕಾಶ ಮಾತ್ರ ಸಿಗ್ತಾನೆ ಇರಲಿಲ್ಲ. ಆದರೆ ಈ ವರ್ಷ 2025ರಲ್ಲಿ ಪರಸ್ಪರ ವರ್ಗಾವಣೆಗೆ ಶ್ರೀ ಸುರೇಶ್ ಸರ್ ಇವರು ಕೇಳಿಕೊಂಡಿದ್ದರು. ಹಾಗಾಗಿ ನನಗೆ ಒಂದು ಅತ್ಯುತ್ತಮ ಅವಕಾಶ ದೊರೆತು ವರ್ಗಾವಣೆಗೊಳ್ಳುವ ಒಂದು ಚಾನ್ಸ್ ಸಿಕ್ಕಿತಂತ ಹೇಳ್ಬೋದು. ಇವಾಗ ನನಗೆ ಪ್ರಯಾಣದ ಒಂದು ಪ್ರಯಾಸ ಇಲ್ಲ ಅಷ್ಟೇ. ಈ ಶಾಲೆ ನನಗೆ ಉತ್ತಮ ಅಂತ ಅನಿಸಿತು. 9.5 ವರ್ಷಗಳಲ್ಲಿ ಬಹಳ ಉತ್ತಮವಾದಂತಹ ದಿನಗಳೇ ಕಳೆದಿದ್ದೇನೆ ನಾನಿಲ್ಲಿ. ಯಾವುದೇ ತೊಂದರೆ ತಕರಾರಿಲ್ಲದೆ ಒಳ್ಳೆ ರೀತಿಯಲ್ಲೇ ನಡೆದು ಹೋಯಿತು. ಇದಕ್ಕೆಲ್ಲ ನಿಮ್ಮ ಊರಿನವರ ಸಹಕಾರ, ಶಿಕ್ಷಕ ವೃಂದದವರ ಸಹಕಾರ ಅಂತ ಹೇಳ್ತಾ ಇದ್ದೇನೆ. ಅದೇ ಸಂದರ್ಭದಲ್ಲಿ ಮತ್ತೊಮ್ಮೆ ಈ ವಾರ್ಷಿಕೋತ್ಸವಕ್ಕೆ ಶುಭವನ್ನು ಕೋರುತ್ತಾ ಈ ಶಾಲೆಯು ಉತ್ತರೋತ್ತರ ಏಳಿಗೆಯನ್ನು ಪಡೆಯಲಿ, ಮುಂದೆ ಒಳ್ಳೆಯ ಶಿಕ್ಷಣ ಸಿಗುತ್ತಾ ಇರಲಿ ಅಂತ ಹೇಳುತ್ತಾ ನನಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟದಕ್ಕೆ ತಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ನಾನು ಸಹ 2016ರ ಬ್ಯಾಚ್ನಲ್ಲಿ ಮೊದಲು ಅಪಾಯಿಂಟ್ ಆಗಿದ್ದು ಧಾರವಾಡಕ್ಕೆ. ಅಲ್ಲಿ ಸುಮಾರು 6 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಈಗ ಸೌಮ್ಯ ಟೀಚರ್ ಕೆಲಸ ಮಾಡುತ್ತಿರುವಂತಹ ಅಚ್ಚಡ ಶಾಲೆಯಲ್ಲಿ ಸುಮಾರು 3 ವರ್ಷ 8 ತಿಂಗಳು ಸೇವೆಯನ್ನು ಸಲ್ಲಿಸಿ ನಂತರ ಪರಸ್ಪರ ವರ್ಗಾವಣೆಯಲ್ಲಿ ಇಬ್ಬರು ಕೂಡ ನಾವು ಮಾತನಾಡಿಕೊಂಡು ಈ ನನಗೆ ಮನೆಯ ಹತ್ತಿರ ಸಮೀಪದ ಶಾಲೆಯಾದ ಹೈಕಾಡಿ ಶಾಲೆಯನ್ನು ನಾನು ಆಯ್ಕೆ ಮಾಡಿಕೊಂಡು ಅವರಿಗೆ ಹತ್ತಿರ ಇರುವಂತಹ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಚ್ಚಡವನ್ನು ಆಯ್ಕೆ ಮಾಡಿಕೊಂಡು ಇಬ್ಬರು ಪರಸ್ಪರ ವರ್ಗಾವಣೆಯನ್ನು ಕೈಗೊಂಡಿದ್ದೇವೆ. ಅವಕಾಶಕ್ಕಾಗಿ ಈ ಒಂದು ಪರಸ್ಪರ ವರ್ಗಾವಣೆಯನ್ನು ತಗೊಳ್ಳಿಕ್ಕೆ ಅನುಕೂಲ ಮಾಡಿಕೊಟ್ಟಂಥ ನಿಮಗೆ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿಮ್ಮ ತಾಲೂಕಿನ ಶಾಲೆಯಲ್ಲಿ ನಿಮ್ಮ ಮುಂದಿನ ವೃತ್ತಿ ಬದುಕು ಉತ್ತಮ ರೀತಿಯಲ್ಲಿ ನೆರವೇರಲಿ ಅಂತ ಹೇಳಿ ಆಶಿಸುತ್ತಾ ಮಾತನಾಡಿ ಎಲ್ಲರ ಒಂದು ಹಳೆ ನೆನಪುಗಳನ್ನು ಮೆಲುಕು ಹಾಕಿದ್ದಕ್ಕೆ ಧನ್ಯವಾದಗಳನ್ನು ತಿಳಿಸಿಕೊಳ್ಳುತ್ತಾ ಇದೀಗ ಸಭೆಯ ಮುಂದಿನ ಕಾರ್ಯಕ್ರಮ ಬಹುಮಾನ ವಿತರಣೆ ಕಾರ್ಯಕ್ರಮ. ಸಾಧಿಸಿಯೇ ಸಾಧಿಸುತ್ತೇನೆ ಎಂಬ ಕಿಚ್ಚಿನ ಮನಸ್ಸಿನ ಮುಂದೆ ಯಾವ ಸಾಧನೆಗೆ ಮುನ್ನುಡಿ ಬರೆಯಬೇಕಾದರೆ ನಮ್ಮಲ್ಲಿ ಹಠ ಛಲವಿದ್ದರೆ ನಮ್ಮನ್ನು ಯಾರೂ ಕೂಡ ಸೋಲಿಸಲಾರರು ಎಂದು ಸಾಧಿಸಿದ ವಿದ್ಯಾರ್ಥಿಗಳಿಗೆ ಕ್ರೀಡೆ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಯ ಬಹುಮಾನ ವಿತರಣೆ ಕಾರ್ಯಕ್ರಮ. ಮೊದಲನೇದಾಗಿ ಪುಟಾಣಿ ಮಕ್ಕಳಾದ LKG UKG ಮಕ್ಕಳಿಗೆ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಡಲಿಕ್ಕಿದ್ದಾರೆ ಶ್ರೀಮತಿ ಸಚ್ಚಿದಾ ಮೇಡಮ್ ಹಾಗೂ ಶ್ರೀಮತಿ ರತಿ ಮೇಡಮ್, ಗೌರವ ಶಿಕ್ಷಕಿಯಾಗಿರುವ ಇವರಿರನ್ನ ವೇದಿಕೆಗೆ ಬಹುಮಾನ ವಿತರಣೆ ಕಾರ್ಯಕ್ರಮ ನಡೆಸಿಕೊಡಲಿಕ್ಕೆ ಆಹ್ವಾನಿಸ್ತಾ ಇದ್ದೇನೆ.
ಆದಿತ್ಯ ಎಸ್ ಒಂಟಿಕಾಲಿನ ಓಟ ದ್ವಿತೀಯ. ಪ್ರೀತಿ ಒಂಟಿಕಾಲಿನ ಓಟ ತೃತೀಯ. ಶಶಿಧರ ಒಂಟಿಕಾಲಿನ ಓಟ ತೃತೀಯ. ಬಹುಮಾನವನ್ನು ಪಡೆದಂತ ಎಲ್ಲಾ ವಿದ್ಯಾರ್ಥಿಗಳು ಗ್ರೌಂಡ್ ಅಲ್ಲಿ ಇಲ್ಲಿ ಓಡಾಡ್ತಿದ್ದೀರಾ? ಎಲ್ಲರೂ ಬಂದು ಆಸನದಲ್ಲಿ ಆಸನರಾಗಬೇಕು. ಅಲ್ಲಿ ಗ್ರೌಂಡ್ ಅಲ್ಲೆಲ್ಲ ಓಡಾಡ್ತಿದ್ದೀರಾ? ತನ್ಮಯ್ ಒಂಟಿಕಾಲಿನ ಓಟ ತೃತೀಯ. ರವಿಕುಮಾರ್ ಒಂಟಿಕಾಲಿನ ಓಟ ದ್ವಿತೀಯ. ತನ್ವಿತಾ ಒಂಟಿಕಾಲಿನ ಓಟ ತೃತೀಯ. ಪ್ರಣತಿ ಒಂಟಿಕಾಲಿನ ಓಟ ತೃತೀಯ. ಗೌತಮ್ ಒಂಟಿಕಾಲಿನ ಓಟ ತೃತೀಯ. ಜಿತೇಶ್ ಒಂಟಿಕಾಲಿನ ಓಟ ತೃತೀಯ. ಜೀತನ್ ಒಂಟಿಕಾಲಿನ ಓಟ ತೃತೀಯ. ಅಭಿಷಯ್ ಒಂಟಿಕಾಲಿನ ಓಟ ತೃತೀಯ. ಪ್ರಗತಿ ಒಂಟಿಕಾಲಿನ ಓಟ ತೃತೀಯ. ಒಂಟಿಕಾಲಿನ ಓಟ ತೃತೀಯ. ಅಶ್ವಿತಾ ಒಂಟಿಕಾಲಿನ ಓಟ ಪ್ರಥಮ. 5ನೇ ತರಗತಿಯ ಮತ್ತು ವಿದ್ಯಾರ್ಥಿಗಳ ಧನ್ಯವಾದ ಸಲ್ಲಿಸಿಕೊಳ್ತಾ ಹಾಗೂ ಈ ಒಂದು ಬಹುಮಾನವನ್ನು ವಿತರಣೆ ಮಾಡಿದಂತಹ ಶ್ರೀಯುತ ರಾಘವೇಂದ್ರ ಮಡಿವಾಳ್ ಗೋರಾಜೆ ಅಧ್ಯಕ್ಷರು SDMC ಪ್ರಾಥಮಿಕ ವಿಭಾಗ, ಇವರಿಗೆ ತುಂಬ ಹೃದಯ ಧನ್ಯವಾದಗಳು. ಇದೀಗ ನಿಮ್ಮ ಮುಂದೆ ಬರುತ್ತಿದ್ದಾರೆ 6ನೇ ತರಗತಿ ವಿದ್ಯಾರ್ಥಿಗಳ ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕಾಗಿ ಶ್ರೀ ಕಿರಣ್ ಬಿಬಿ ಅವರು. ಈ ಒಂದು ಬಹುಮಾನ ಕಾರ್ಯಕ್ರಮವನ್ನು ನಮ್ಮ ಶಾಲೆಯ GPT ಶಿಕ್ಷಕಿಯಾಗಿರುವಂತಹ ಸೌಮ್ಯ ಸುವರ್ಣ ಅವರು ನಡೆಸ್ಕೊಡ್ಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. 2025-26ನೇ ಸಾಲಿನ 64ನೇ ಕೋರ್ಸ್ ಸಲುವಾಗಿ ಆಯೋಜಿಸಿದಂತಹ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಪಡೆದ 6ನೇ ತರಗತಿ ವಿದ್ಯಾರ್ಥಿಗಳ ವಿವರ ಈ ಕೆಳಗಿನಂತಿದೆ. ಆರುಷ್ ಆರ್ ಚಿತ್ರಕಲೆಯಲ್ಲಿ ತೃತೀಯ, ಆರ್ಯನ್ ಪಿ ಚಿತ್ರಕಲೆಯಲ್ಲಿ ಪ್ರಥಮ, ಫಾತಿಮಾ ಅಲಿಜಾ ಸ್ಮರಣ ಶಕ್ತಿ ಮೆಮೊರಿ ಗೇಮ್ ದ್ವಿತೀಯ, ಸನ್ನಿಧಿ ಸಿ ಭಾಷಣ ಪ್ರಥಮ, ಕತೆ ಹೇಳುವುದು ದ್ವಿತೀಯ, ಕಲಿಕೆಯಲ್ಲಿ ತೃತೀಯ. ಸನ್ನಿಧಿ ಎಸ್ ಕತೆ ಹೇಳುವುದು ಪ್ರಥಮ. ಸನ್ಮಿತಾ ಚಿತ್ರಕಲೆಯಲ್ಲಿ ದ್ವಿತೀಯ, ತನ್ವಿ ವಿ ಕಲಿಕೆಯಲ್ಲಿ ದ್ವಿತೀಯ, ಭಾಷಣ ತೃತೀಯ. ಬಹುಮಾನವನ್ನು ಪಡೆದಂತಹ ಎಲ್ಲ ನನ್ನ 6ನೇ ತರಗತಿ ಮತ್ತು ವಿದ್ಯಾರ್ಥಿಗಳಿಗೆ ಅಭಿನಂದಿಸಿಕೊಳ್ತಾ ಈ ಒಂದು ಬಹುಮಾನ ವಿತರಣೆ ಮಾಡಿದಂತಹ ಸೌಮ್ಯ ಮೇಡಮ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಧನ್ಯವಾದಗಳು ಸರ್. ಇದೀಗ 7ನೇ ತರಗತಿಯಲ್ಲಿ ಸಾಂಸ್ಕೃತಿಕ ಸ್ಪರ್ಧೆ ಮಾಡಿರುವಂತಹ ವಿದ್ಯಾರ್ಥಿಗಳ ಸರದಿ ಭಾಷಣ, ಮೊಬೈಲ್ ಬಳಕೆ ಅನುಕೂಲಗಳು ಮತ್ತು ಅನನುಕೂಲಗಳು, ಹಾಗೆ ಚಿತ್ರಕಲೆ ನಮ್ಮ ಶಾಲೆ. ಇದರಲ್ಲಿ ಭಾಷಣದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ ಪ್ರಕೃತಿ, ಜೊತೆಗೆ ಕಲಿಕೆಯಲ್ಲಿ ತೃತೀಯ ಸ್ಥಾನವನ್ನ ಪಡೆದಿದ್ದಾರೆ ಪ್ರಕೃತಿ. ಈ ಒಂದು ಬಹುಮಾನವನ್ನ ಶ್ರೀಯುತ ಗಣೇಶ್ ಕೆನಿ ಸರ್, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಪ್ರೌಢಶಾಲೆ ಹೈಕಾಡಿ, ಇವರು ನೆರವೇರಿಸ್ಕೊಡ್ಬೇಕಂತ ಹೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪ್ರಕೃತಿ ಭಾಷಣ ಪ್ರಥಮ, ಕಲಿಕೆಯಲ್ಲಿ ತೃತೀಯ. ಆಯಿಷಾ ನಿಮ್ರಾ ಮೆಮೊರಿ ಗೇಮ್ನಲ್ಲಿ ಪ್ರಥಮ, ಕಲಿಕೆಯಲ್ಲಿ ಪ್ರಥಮ, ಭಾಷಣದಲ್ಲಿ ದ್ವಿತೀಯ. ಅಭಿನವ್ ಡ್ರಾಯಿಂಗ್ ಪ್ರಥಮ, ಭಾಷಣದಲ್ಲಿ ತೃತೀಯ. ಸೃಷ್ಟಿ ಡ್ರಾಯಿಂಗ್ ದ್ವಿತೀಯ ಸ್ಥಾನ. ಸಮೃದ್ಧಿ
ಕತೆ ಹೇಳುವುದರಲ್ಲಿ ಪ್ರಥಮ ಸ್ಥಾನ, ಚಿತ್ರಕಲೆಯಲ್ಲಿ ತೃತೀಯ ಸ್ಥಾನ. ಸಾತ್ವಿಕ್ ನೆನಪಿನ ಶಕ್ತಿ ಆಟದಲ್ಲಿ ದ್ವಿತೀಯ ಸ್ಥಾನ. ಪ್ರೀತಮ್ ಮೆಮೊರಿ ಗೇಮ್ನಲ್ಲಿ ತೃತೀಯ ಸ್ಥಾನ. ಸುಪ್ರೀತಾ ಕತೆ ಹೇಳುವುದರಲ್ಲಿ ದ್ವಿತೀಯ ಸ್ಥಾನ. ತಜೈನ್ ಸ್ಟೋರಿ ಟೆಲಿಂಗ್ ನಲ್ಲಿ ತೃತೀಯ ಸ್ಥಾನ. ನಡೆಸಿಕೊಂಡಂತಹ ಹೈಸ್ಕೂಲ್ ಮುಖ್ಯ ಶಿಕ್ಷಕರಾಗಿರುವಂತಹ ಶ್ರೀ ಗಣೇಶ್ ಕಿಣಿ ಸರ್ಗೆ ಹೃತ್ಪೂರ್ವಕ ವಂದನೆಗಳು. ಇದೀಗ ಆಟೋಟ ಸ್ಪರ್ಧೆಯಲ್ಲಿ ವೈಯಕ್ತಿಕ ಸ್ಪರ್ಧೆಯ ಬಹುಮಾನಗಳನ್ನು ಆಟೋಟ ದಿನದಂದೇ ಕೊಡಲಾಗಿತ್ತು. ಇದೀಗ ಗುಂಪು ಆಟಗಳು ಪಟ್ಟಿ ಮತ್ತು ಗ್ರೂಪ್ ಚಾಂಪಿಯನ್ ಪಟ್ಟಿಯನ್ನು ವಿತರಿಸಿದ್ದೇವೆ. ಹಾಗೆಯೇ ಮಕ್ಕಳಿಗೆ ಕ್ರೀಡೆ ಅಂತ ಹೇಳಿದರೆ ಕ್ರೀಡೆಯಲ್ಲಿ ಭಾಗವಹಿಸಿದ ಮಕ್ಕಳು ಇರುವುದಿಲ್ಲ. ಯಾಕಂತ ಹೇಳಿದರೆ ಕ್ರೀಡೆ ಮನುಷ್ಯನ ಜೀವನದ ಒಂದು ಅವಿಭಾಜ್ಯ ಅಂಗ. ಯಾಕಂತ ಹೇಳಿದ್ರೆ ಸೌಂಡ್ ಮೈಂಡ್ ಇನ್ ಸೌಂಡ್ ಬಾಡಿ ಅಂತ ಹೇಳ್ತಾರೆ. ಯಾರಲ್ಲಿ ಸದೃಢವಾದ ಶರೀರ ಇರ್ತದೆ ಅಲ್ಲಿ ಸದೃಢವಾದ ಮನಸ್ಸು ಇರ್ತದೆ. ಮಕ್ಕಳಿಗೆ ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲಿ ಕ್ರೀಡೆ ಎನ್ನುವುದು ಒಂದು ಬಹಳ ಮುಖ್ಯವಾದ ಅಂಗ. ಅದೇ ರೀತಿಯಲ್ಲಿ ನಮ್ಮೆಲ್ಲ ಮಕ್ಕಳು ಬಹಳ ಕ್ರೀಡೆಯಲ್ಲಿ ಉತ್ಸುಕರಾಗಿ ಭಾಗವಹಿಸಿದ್ದಾರೆ, ಅನೇಕ ಬಹುಮಾನಗಳನ್ನು ಪಡೆದಿದ್ದಾರೆ. ಅದೇ ರೀತಿಯಲ್ಲಿ ನಾವು ಅನೇಕ ತಂಡಗಳನ್ನು ರಚಿಸಿ ಆ ತಂಡಗಳಿಗೆ ಗುಂಪು ಆಟಗಳನ್ನು ಆಡಿಸಿದ್ದೇವೆ. ಆ ಗುಂಪು ಆಟದಲ್ಲಿ ಭಾಗವಹಿಸಿ ಬಹುಮಾನ ಪಡೆದವರ ಪಟ್ಟಿಯನ್ನು ನನಗೆ ವಾಚಿಸಲಿಕ್ಕಿದ್ದೇನೆ. ಆ ಗುಂಪು ಆಟದ ತಂಡದ ಎಲ್ಲ ವಿದ್ಯಾರ್ಥಿಗಳು ಬಂದು ತಮ್ಮ ಬಹುಮಾನವನ್ನು ಪಡ್ಕೊಂಡು ಹೋಗಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆ ಕಬಡ್ಡಿ ಆಟದಲ್ಲಿ ಹುಡುಗರು ವಿರಾಟ್ ಕೊಹ್ಲಿ ತಂಡ ಕಾರ್ತಿಕ್ ಮತ್ತು ಬಳಗದವರು ಪ್ರಥಮ ಬಹುಮಾನವನ್ನು ಪಡ್ಕೊಂಡಿದ್ದಾರೆ. ಕಾರ್ತಿಕ್ ಮತ್ತು ಬಳಗ ಕಬಡ್ಡಿ ಆಟದಲ್ಲಿ ಪ್ರಥಮ. ಈ ಒಂದು ಬಹುಮಾನವನ್ನು ಶ್ರೀಯುತ ರವಿದಾಸ್ ಶೆಟ್ಟಿ ಮುಖ್ಯ ಶಿಕ್ಷಕರು ಸರ್ಪ್ರೈಸ್ ಶಾಲೆ ಐಕಾಡಿ ಇವರು ನೆರವೇರಿಸ್ಕೊಡ್ಬೇಕಂತೇಳಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಮಕ್ಕಳಿಗೆ ಜೋರಾದ ಚಪ್ಪಾಳೆಯ ಮೂಲಕ ಅವರಿಗೆ ಅಭಿನಂದಿಸೋಣ. ಕಬಡ್ಡಿಯಲ್ಲಿ ಪ್ರಥಮ. ಖೋಖೋ ದ್ವಿತೀಯ. ಅಡ್ಡ ಜಗ್ಗಾಟದ ಸ್ಪರ್ಧೆಯಲ್ಲಿ ಬಾಲಕರು ಪ್ರಥಮ, ನೀರಜ್ ಚೋಪ್ರಾ ತಂಡ 18 ಪಿ ಮತ್ತು ಬಳಗ. PV ಸಿಂಧು ತಂಡ ಸೃಷ್ಟಿ ಮತ್ತು ಬಳಗ ಅಡ್ಡ ಜಗ್ಗಾಟದಲ್ಲಿ ದ್ವಿತೀಯ ಬಹುಮಾನ. ಈ ಗುಂಪು ಆಟಗಳಲ್ಲಿ ಬಹುಮಾನ ಪಡೆದ ತಂಡಗಳಿಗೆ ಅಲ್ಲದೆ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಬಹಳ ಶಿಸ್ತು, ಸಂಯಮ, ತುಂಬಾ ಅತ್ಯಂತ ಚೆನ್ನಾಗಿ ತಂಡವನ್ನು ನಿರ್ವಹಿಸಿದ 2 ತಂಡಗಳಿಗೆ ನಾವು ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಅದರಲ್ಲಿ ಬಾಲಕರ ತಂಡ ವಿರಾಟ್ ಕೊಹ್ಲಿ ತಂಡ